ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಇವತ್ತ 12ನೇ ಶತಮಾನದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂತಹ ಅಲ್ಲಮ ಪ್ರಭುರವರ ಜಯಂತಿ ಉಗಾದಿ ಹಬ್ಬದ ನಿಮಿತ್ತವಾಗಿ, ಅಲ್ಲಮ ಪ್ರಭುರವರ ಜಯಂತಿಯ ನಿಮಿತ್ತವಾಗಿ ಅವರದ್ದೇ ಆಗಿರ್ತಕ್ಕಂಥ ಒಂದೆರಡು ವಚನಗಳನ್ನು ನಾವು ಸಕಲ ಮಾನವ ಲೋಕಕ್ಕೆ ಒಂದು ಜ್ಞಾನದ ಜ್ಯೋತಿ ಮುಟ್ಟಿಸುವ ಸಲುವಾಗಿ ಎರಡು ವಚನಗಳ ಚಿಂತನೆ ಮಾಡೋಣ. ಅಲ್ಲಮ ಪ್ರಭುರವರ ವಚನ. ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು. ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿತು ನಾನು ನೀನು ಬಸವ ಎನ್ನುತ್ತಿದ್ದೇನೆಯ್ಯ ಗುಹೇಶ್ವರ. ಮಹಾಜ್ಞಾನಿ ಆಗಿರ್ತಕ್ಕಂತಹ ಅಲ್ಲಮ ಪ್ರಭುರು 280 ಕೋಟಿ ಅಂದರೆ 2,80,00,000 ವಚನಗಳನ್ನು ಬರೆದಿರ್ತಕ್ಕಂಥ ಅನುಭವ ಮಂಟಪದ ಅಧ್ಯಕ್ಷರ ಈ ವಚನ ಏನು ಹೇಳಿಕೊಡುತ್ತೆ ಅಂದರೆ, ಬಸವಣ್ಣನವರು ಈ ಲೋಕಕ್ಕೆ ಎಂತಹ ವ್ಯಕ್ತಿಯನ್ನಾಗಿ ಬಂದರು. ಸೂರ್ಯ ಚಂದ್ರರಂತೆ ಅವರ ಗುಣಗಾನವನ್ನು ಮಾಡುವುದರ ಮೂಲಕ ಬಸವ ಎಂಬ 3 ಅಕ್ಷರ ನಾನು ನನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡರೆ ನನಗೆ ಬ್ರಹ್ಮಾಂಡದ ಜ್ಞಾನವನ್ನು ಸಿಕ್ಕಿತು ಎಂದು ಅಲ್ಲಮ ಪ್ರಭುರವರು ಹೇಳುತ್ತಾರೆ. ಇನ್ನೊಂದು ಅಲ್ಲಮ ಪ್ರಭುರವರ ವಚನ. ಕಾಲುಗಳೆರಡು ಗಾಲಿಗಳು ಕಂಡಯ್ಯ, ಈ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಈ ಬಂಡಿಗೆ ಹೊಡೆಯುವವರು 5 ಮಾನಿಸರು, ಒಬ್ಬರಿಗೊಬ್ಬರೂ ಸಮವಿಲ್ಲ ನೋಡಯ್ಯ. ಇದರ ಇಚ್ಛೆಯನ್ನು ಅರಿತು ಹೊಡೆಯದಿದ್ದರೆ ಅದರ ಅಚ್ಚು ಮುರಿಯಿತು ಗುಹೇಶ್ವರ. ನೋಡಿ, ಈ ವಚನ ಏನು ಹೇಳಿಕೊಡ್ತಂದರೆ, ಈ ಶರೀರ ಕೂಡ ಒಂದು ವಾಹನದ ರೂಪದಲ್ಲಿ ಸೃಷ್ಟಿಕರ್ತ ನಮಗೆ ತಾಯಿ ಗರ್ಭ ಮೂಲಕ ಕೊಟ್ಟಿದ್ದಾನೆ. ಈ ಶರೀರವನ್ನು ನಾವು ಶಾಶ್ವತವಾಗಿ, ಅಂದರೆ ನಾವು 50 ವರ್ಷ 60 ವರ್ಷ 100 ವರ್ಷ ಎಷ್ಟೇ ದಿವಸ ಬದುಕಲಿ, ಯಾವುದೇ ರೋಗ ಬರಲಾರದಂತೆ, ಯಾವುದೇ ರಸ್ತೆ ಅಪಘಾತವಾಗಲಾರದಂತೆ, ಯಾವುದೇ ಕಾಯಕದಲ್ಲಿ ಅಪಘಾತಗಳನ್ನು ತಪ್ಪಿಸಿಕೊಂಡು ಬದುಕುವ ಸಲುವಾಗಿ ಅಲ್ಲಮ ಪ್ರಭುರವರು ಹೇಳುತ್ತಾರೆ, ಈ ಶರೀರ ಅಂತಕ್ಕಂಥದ್ದು ಒಂದು ಬಂಡಿ. ಈ ಬಂಡಿಗೆ ಗಾಲಿಗಳು ಯಾವಂದರೆ 2 ಕಾಲುಗಳು. ದೇಹವೆಂಬುದೊಂದು ತುಂಬಿದ ಬಂಡಿ ಅಂದರೆ ಈ ಬಂಡಿ ಒಳಗೆ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳೆಂಬ 6 ವೈರಿಗಳು ಕೂಡ ಆಗುತ್ತವೆ. ಮತ್ತು ಸೃಷ್ಟಿಕರ್ತ ನಮ್ಮ ಪಾರ್ಟ್ಸ್ಗಳು ಒಳಗಡೆ ಏನೇನಿವೆಯಲ್ಲ ಅವೆಲ್ಲವೂ ಕೂಡ ತುಂಬಿವೆ. ಈ ಬಂಡಿಗೆ ಹೊಡೆಯುವವರು 5 ಮಾನಿಸರು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಇಂದ್ರಿಯಗಳು ನಾವು ಯಾವುದೇ ಕಾಯಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣು ಬೇರೆ ದಿಕ್ಕಿಗೆ ಹೋಗುತ್ತದೆ, ಒಂದೊಂದು ಸಲ ಕಿವಿಗಳ ಶಬ್ದ ಕೇಳಿ ಇನ್ನೊಂದು ಕಡೆ ಹೋಗುತ್ತದೆ, ಮೂಗಿನ ವಾಸನೆ ಮೂಲಕ ಎಕಡೆಯೂ ಹೋಗ್ಬಿಡ್ತದೆ. ಈ ಥರ ಸ್ಪರ್ಶ, ನಾಲಿಗೆ ರುಚಿಗಾಗಿ ಮನಸ್ಸನ್ನು ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ನಿಷ್ಠೆ ಇಟ್ಟುಕೊಂಡು ಮಾಡಲಾರದೆ ಬೇರೆ ಕಡೆ ಮನಸ್ಸನ್ನು ಹರಿಬಿಟ್ಟಾಗ ದೊಡ್ಡ ದೊಡ್ಡ ರಸ್ತೆ ಅಪಘಾತಗಳಾಗುತ್ತಿವೆ. ಗೊತ್ತಾ, ದೇಶದಲ್ಲಿ ಎಷ್ಟೋ ಜೀವಗಳು ಹೋಗ್ತಾ ಇವೆ, ಎಷ್ಟೋ ಜನ ಅಂಗವಿಕಲರಾಗ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರದವರು RTO ಆಫೀಸ್ದಲ್ಲಿ ಇವತ್ತು ರಸ್ತೆ ಸಾರಿಗೆ ಅಧಿಕಾರಿಗಳು ಇರ್ತಾರಲ್ಲ, ಕಚೇರಿ, ಈ ವಚನವನ್ನು ಅಲ್ಲಿ ಬರೆದು ಹಾಕಿದರೆ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾ, ಮತ್ತು ಈ ವಿಚಾರವನ್ನು ಪ್ರತಿಯೊಬ್ಬ ವಾಹನ ಚಾಲಕ ಅವರಿಗೆ ಬಹಳ ಮುಖ್ಯವಾಗಿದೆ. ಮತ್ತು ಪ್ರತಿಯೊಂದು ರೈತರಾಗಲಿ, ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥವ್ರಾಗಲಿ ಒಂದೊಂದು ಸಲ ಮೈ ಮೇಲೆ ಏನೋ ಬಿಸಿ ಹಾಕ್ಕೊಳ್ತಾರೆ, ಏನೇನೋ ಕಾಲು ಜಾರಿ ಬೀಳ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಜಾಗೃತವಾಗಿ ಈ ಶರೀರಕ್ಕೆ ಜಾಕಿ ಮಾಡಿಟ್ಕೋಬೇಕಾದರೆ ಈ ವಚನವನ್ನು ಬಹಳ ಅವಶ್ಯಕತೆ ಇದೆ. ಅದರ ಜೊತೆಗೆ ನಾವು ಯಾವುದೇ ವಾಹನ ಚಲಾಯಿಸಲಿ ಆವಾಗ ಕೂಡ ನಮ್ಮ ಕಿವಿಗಳು, ಕಣ್ಣುಗಳು, ನಮ್ಮ ಮನಸ್ಸು
ಏಕಾಗ್ರತ ಎಲ್ಲ ಕಡೆ ನೋಡಿ ವಾಹನ ಚಲಿಸಿದೇ ಆದರೆ ನಮ್ಮ ಮನೆಗಳಿಗೆ ಸರಿಯಾಗಿ ಸುರಕ್ಷಿತವಾಗಿ ಮುಟ್ಟುತ್ತೇವೆ ಅಂತಕ್ಕಂಥ ಒಂದು ಗ್ಯಾರಂಟಿಯೊಂದಿಗೆ ಈ ಅಲ್ಲಮಪ್ರಭುರವರ ಉಗಾದಿ ಹಬ್ಬದ ನಿಮಿತ್ತ ಜಯಂತಿ ಅಲ್ಲಮಪ್ರಭುರ ಜಯಂತಿಯ ನಿಮಿತ್ತ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ವಚನ ಮನಸ್ಸಿಗೆ ತಟ್ಟಿದೆ. ಆದರೆ 145 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಬಸವ ಕಲ್ಯಾಣದ ಭೂಮಿಯಿಂದ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.